ನೀಡಿರುವ ಪ್ರಶ್ನೆಗಳು ಮತ್ತು ಅವುಗಳ ಸರಿಯಾದ ಉತ್ತರಗಳು ಹಾಗೂ ವಿವರಣೆಗಳು ಹೀಗಿವೆ. 1. ಕನ್ನಡ ರಾಜ್ಯೋತ್ಸವ ಯಾವ ದಿನ ಆಚರಿಸಲಾಗುತ್ತದೆ? ಆಪ್ಷನ್ ಎ ಅಕ್ಟೋಬರ್ 2, ಆಪ್ಷನ್ ಬಿ ನವೆಂಬರ್ 1, ಆಪ್ಷನ್ ಸಿ ಡಿಸೆಂಬರ್ 25, ಆಪ್ಷನ್ ಡಿ ಜನವರಿ 26. ಸರಿಯಾದ ಉತ್ತರ ಆಪ್ಷನ್ ಬಿ ನವೆಂಬರ್ 1. ನವೆಂಬರ್ 1956ರಂದು ಕನ್ನಡ ಭಾಷಾಭಿಮಾನದ ಎಲ್ಲ ಪ್ರದೇಶಗಳನ್ನು ಒಗ್ಗೂಡಿಸಿ ಕರ್ನಾಟಕ ರಾಜ್ಯ ರಚಿಸಲಾಯಿತು. ಈ ದಿನವನ್ನು ಕನ್ನಡ ರಾಜ್ಯೋತ್ಸವವಾಗಿ ಆಚರಿಸಲಾಗುತ್ತದೆ. 2. ಕನ್ನಡ ಭಾಷೆಗೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ದೊರೆತ ವರ್ಷ ಯಾವುದು? ಆಪ್ಷನ್ ಎ 2005, ಆಪ್ಷನ್ ಬಿ 2006, ಆಪ್ಷನ್ ಸಿ 2008, ಆಪ್ಷನ್ ಡಿ 2010. ಸರಿಯಾದ ಉತ್ತರ ಆಪ್ಷನ್ ಸಿ 2008. ಭಾರತದ ಸರ್ಕಾರವು 2008ರಲ್ಲಿ ಕನ್ನಡವನ್ನು ಶಾಸ್ತ್ರೀಯ ಭಾಷೆಯೆಂದು ಮಾನ್ಯತೆ ನೀಡಿತು. ಇದು ದೀರ್ಘ ಇತಿಹಾಸ, ಸಮೃದ್ಧ ಸಾಹಿತ್ಯ ಮತ್ತು ವಿಶಿಷ್ಟ ಪರಂಪರೆಯ ಪರಿಗಣನೆಯ ಫಲಿತಾಂಶ. 3. ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತೆ ಯಾರು? ಆಪ್ಷನ್ ಎ ತಾಯ್ನಾಡು, ಆಪ್ಷನ್ ಬಿ ಬೇಂದ್ರೆ, ಆಪ್ಷನ್ ಸಿ ಕುವೆಂಪು, ಆಪ್ಷನ್ ಡಿ ಯೋಗಾನಂದ. ಸರಿಯಾದ ಉತ್ತರ ಆಪ್ಷನ್ ಸಿ ಕುವೆಂಪು. ಕುವೆಂಪು ಕೆ ವಿ ಪುಟ್ಟಪ್ಪ 1967ರಲ್ಲಿ ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದವರು. ಅವರು ರಾಮಾಯಣ ದರ್ಶನಂ ಕಾವ್ಯಕ್ಕೆ ಈ ಪ್ರಶಸ್ತಿ ಪಡೆದರು. 4. ಯಕ್ಷಗಾನ ಯಾವ ಕಲೆ? ಆಪ್ಷನ್ ಎ ಚಿತ್ತಾರ ಚಿತ್ರೀಕರಣ, ಆಪ್ಷನ್ ಬಿ ನೃತ್ಯ ನಾಟಕ, ಆಪ್ಷನ್ ಸಿ ಪದ್ಯ ಕವಿತೆ, ಆಪ್ಷನ್ ಡಿ ವಾದ್ಯ ಸಂಗೀತ. ಸರಿಯಾದ ಉತ್ತರ ಆಪ್ಷನ್ ಬಿ ನೃತ್ಯ ನಾಟಕ. ಯಕ್ಷಗಾನವು ಕರ್ನಾಟಕದ ಜನಪದ ನೃತ್ಯ ನಾಟಕವಾಗಿದೆ. ಇದರಲ್ಲಿ ಹಾಡು, ವಾದ್ಯ, ಅಭಿನಯ, ಶೃಂಗಾರ ಎಲ್ಲಾ ಸೇರಿ ಕಥೆಯನ್ನು ಪ್ರಸ್ತುತಪಡಿಸಲಾಗುತ್ತದೆ. 5. ಕನ್ನಡದ ಆದಿಕವಿ ಎಂದರೆ ಯಾರು? ಆಪ್ಷನ್ ಎ ಪಂಪ, ಆಪ್ಷನ್ ಬಿ ರನ್ನ, ಆಪ್ಷನ್ ಸಿ ಕವಿರಾಜಮಾರ್ಗ, ಆಪ್ಷನ್ ಡಿ ಹರಿಹರ. ಸರಿಯಾದ ಉತ್ತರ ಆಪ್ಷನ್ ಎ ಪಂಪ. ಪಂಪನು ಕನ್ನಡದ ಮೊದಲ ಮಹಾಕವಿ ಎನ್ನುತ್ತಾರೆ. ಅವನು ಆದಿಕವಿ ಎಂಬ ಬಿರುದನ್ನು ಪಡೆದಿದ್ದು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಎಂಬ ಕೃತಿಗಳ ಮೂಲಕ ಪ್ರಸಿದ್ಧ. 6. ಕೆಜಿಎಫ್ ಚಿತ್ರದ ನಾಯಕ ಯಾರು? ಆಪ್ಷನ್ ಎ ಉಪೇಂದ್ರ, ಆಪ್ಷನ್ ಬಿ ಯಶ್, ಆಪ್ಷನ್ ಸಿ ಪುನೀತ್ ರಾಜ್ಕುಮಾರ್, ಆಪ್ಷನ್ ಡಿ ಸುದೀಪ್. ಸರಿಯಾದ ಉತ್ತರ ಆಪ್ಷನ್ ಬಿ ಯಶ್. ಯಶ್ ಅವರನ್ನು ರಾಕಿಂಗ್ ಸ್ಟಾರ್ ಎನ್ನುತ್ತಾರೆ. ಅವರು ಕೆಜಿಎಫ್ ಚಿತ್ರದಲ್ಲಿರುವ ರಾಕಿ ಭಾಯ್ ಪಾತ್ರದಿಂದ ಅಂತಾರಾಷ್ಟ್ರೀಯ ಖ್ಯಾತಿ ಗಳಿಸಿದ್ದಾರೆ. 7. ಕನ್ನಡದ ಪ್ರಸಿದ್ಧ ಪೌರಾಣಿಕ ನಾಟಕ ಶೈಲಿ ಯಾವುದು? ಆಪ್ಷನ್ ಎ ಭರತನಾಟ್ಯ, ಆಪ್ಷನ್ ಬಿ ಯಕ್ಷಗಾನ, ಆಪ್ಷನ್ ಸಿ ಕಥಕಲಿ, ಆಪ್ಷನ್ ಡಿ ಕರಗಂ. ಸರಿಯಾದ ಉತ್ತರ ಆಪ್ಷನ್ ಬಿ ಯಕ್ಷಗಾನ. ಯಕ್ಷಗಾನವು ಕರ್ನಾಟಕದ ವಿಶಿಷ್ಟ ಕಲಾ ಶೈಲಿ. ಇದರಲ್ಲಿ ಪೌರಾಣಿಕ ಕಥೆಗಳನ್ನು ನೃತ್ಯ, ಸಂಗೀತ ಹಾಗೂ ನಾಟಕದ ಮೂಲಕ ಪ್ರದರ್ಶಿಸಲಾಗುತ್ತದೆ. 8. ಕರ್ನಾಟಕದ ರಾಜಧಾನಿ ಯಾವುದು? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಹುಬ್ಬಳ್ಳಿ, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಮಂಗಳೂರು. ಸರಿಯಾದ ಉತ್ತರ ಆಪ್ಷನ್ ಸಿ ಬೆಂಗಳೂರು. ಬೆಂಗಳೂರು ಕರ್ನಾಟಕದ ರಾಜಧಾನಿ ಮತ್ತು ಭಾರತದ ಐಟಿ ಕೇಂದ್ರವೆಂದೇ ಪ್ರಸಿದ್ಧ. ಇದು ಸಿಲಿಕಾನ್ ಸಿಟಿ ಎಂದು ಕರೆಸಿಕೊಳ್ಳುತ್ತದೆ. 9. ಕನ್ನಡದ ಮೊದಲ ಭಾಷಾ ವಿಜ್ಞಾನಿ ಯಾರು ಎಂದು ಗುರುತಿಸಲಾಗಿದೆ? ಆಪ್ಷನ್ ಎ ಲಿಂಗನ, ಆಪ್ಷನ್ ಬಿ ನಾಗವರ್ಮ, ಆಪ್ಷನ್ ಸಿ ಪಂಪ, ಆಪ್ಷನ್ ಡಿ ರಾಜಶೇಖರ. ಸರಿಯಾದ ಉತ್ತರ ಆಪ್ಷನ್ ಬಿ ನಾಗವರ್ಮ. ನಾಗವರ್ಮನು ಕನ್ನಡದ ಮೊದಲ ಭಾಷಾಶಾಸ್ತ್ರ ಪುಸ್ತಕ ಕರ್ನಾಟಕ ಭಾಷಾಭೂಷಣ ಎಂಬ ಕೃತಿಯನ್ನು ಬರೆದನು. 10. ರಾಮಾಯಣ ದರ್ಶನಂ ಕೃತಿಯು ಯಾರದು? ಆಪ್ಷನ್ ಎ ಬೇಂದ್ರೆ, ಆಪ್ಷನ್ ಬಿ ದೇವನೂರ ಮಹಾದೇವ, ಆಪ್ಷನ್ ಸಿ ಕುವೆಂಪು, ಆಪ್ಷನ್ ಡಿ ಗಿರೀಶ್ ಕಾರ್ನಾಡ್. ಸರಿಯಾದ ಉತ್ತರ ಆಪ್ಷನ್ ಸಿ ಕುವೆಂಪು. ರಾಮಾಯಣ ದರ್ಶನಂ ಕುವೆಂಪುರವರ ಶ್ರೇಷ್ಠ ಕಾವ್ಯಕೃತಿ. ಇದು ಪರಂಪರೆಯ ರಾಮಾಯಣದ ದಾರ್ಶನಿಕ ಪುನರ್ವಿವರಣೆ ನೀಡುತ್ತದೆ.